ಇದೀಗ ಶ್ರೀಪುರದ ಬಿಜೆಪಿ ಶಾಸಕ ರಾಜಗೌಡ ಮಾತಾಡ್ತಾರೆ. ಭೇಟಿ ಬಂದಿದ್ದೀವಿ. ನಂದು ಒಂದು ಬ್ಲಡ್ ಟೆಸ್ಟ್ ಇತ್ತು, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಮಾಧ್ಯಮದಲ್ಲಿ ಬಂದ ಮೇಲೆ ಅವ್ರು ಭೇಟಿ ಆಗಕ್ಕೆ ಬಂದಿದ್ದೀವಿ. ಆದ್ರೆ ಅವ್ರಿಗೆ ಯಾರಿಗೂ ಭೇಟಿಯಲ್ಲಿ ಕೊಡ್ತಿಲ್ಲ. ಅವರು ಮಾಧ್ಯಮದಲ್ಲಿ ನಾವು ನೋಡಿ 6th ಫ್ಲೋರ್ನಾಗ ಇದಾರೆ ಅಂತ ಟಿವಿಯಲ್ಲಿ ಎಲ್ಲ ಬರ್ತಿತ್ತು. ಅಲ್ಲಿ ಹೋಗಿ ನೋಡಿದ್ವಿ, ಅವ್ರಿಗೆ ಯಾರು ಇಲ್ಲ, ಯಾವ ರೂಮಲ್ಲಿ ಇದೆ ಅಂತ ಯಾರು ನಿಖರವಾದಂತ ಮಾಹಿತಿ ಕೊಡ್ತಿಲ್ಲ. ಮೀಟ್ನು ಯಾರಿಗೂ ಮೀಟ್ ಹಾಕಿ ಬಿಡ್ತಿಲ್ಲ. ಇಲ್ಲ ರೂಮ್ ನಂಬರು 6002 ನಲ್ಲಿ ಯಾರು ಅಂತೇಳಿ ಮಾಧ್ಯಮ ಬರ್ತ ಅಂತಂದಾಗ, ಇಲ್ಲ ಸರ್ ನಾವು ನಿಮ್ಗೆ ಯಾಕೆ ಸುಳ್ಳು ಹೇಳ್ತೀವಿ, ಬಂದು ನೋಡ್ರಿ ಅಂತ ಹೇಳಿದ್ರೆ ಆ ರೂಮ್ನು ಖಾಲಿ ಇದೆ. ನಮಗೂ ಅವ್ರಿಗೆ ಭೇಟಿ ಆಗಂತ ಅವಕಾಶ ಒದಗಿಸಿ ಕೊಡ್ತಿಲ್ಲ ಅವರು. ಇಲ್ಲ ಡಿ ಕೆ ಸುರೇಶ್ ಅವರಿಗೆ ಮಾಧ್ಯಮದಲ್ಲಿ ಬರೋದೇ ನೋಡಿದ್ವಿ ನಾವು. ಅಲ್ಲೇನು ನಮ್ ಮೀಟ್ ಆಗಿ ಬಿಡ್ತಿಲ್ಲ. ರಿಜಿಸ್ಟರ್ ಬುಕ್ ಅಲ್ಲಿ ಬೆಳಗಿನ ಜಾವ 7:05 ಡಾಕ್ಟರ್ ಚಂದ್ರ ಅಂತ ಟ್ರೀಟ್ಮೆಂಟ್ ಕೊಟ್ಟು ರಿಜಿಸ್ಟರ್ ಬುಕ್ ಅಲ್ಲಿ ಎಂಟ್ರಿ ಆಗಿದೆ ಸರ್. ರಿಜಿಸ್ಟರ್ ನಂಬರ್ ಆರ್ಡರ್ ನಂಬರ್ ಪ್ರಕಾರ 43 ಇದೆ ನೋಡಿ ಸರ್. ಎಮರ್ಜೆನ್ಸಿ ಎಂಟ್ರಿ ಅಲ್ಲಿ ನೋಡಿ ಸರ್. ಹೌದ್ರಿ, ನಾನು ಅವ್ರಿಗೆ ಯಾಕಂದ್ರೆ ನಾನು ಪಕ್ಷ ಅವೆಲ್ಲ ಯಾವುದೇ ಇರಲಿ, ಒಬ್ಬ ಒಳ್ಳೆ ಸ್ನೇಹಿತ, ಒಬ್ಬ ಸ್ನೇಹಿತಗೆ ಹಿಂಗ ಆದ ತಕ್ಷಣ ನಾನು ಅವ್ನು ನೋಡ್ಬೇಕು. ನಿಮ್ಗೆ ಎಷ್ಟು ಆತಂಕ, ವಿಮಲು ನಾನು ಅವರಿಗೆ ಬಹಳ ಕ್ಲೋಸ್ ಫ್ರೆಂಡ್ಸು. ಅವ್ರಿಗೆ ಭೇಟಿ ಆಗ್ಬೇಕಂತ ನಾನು ಬಂದು, ನಾವು ಹಾಸ್ಪಿಟ್ಲಾಗ ಒಳಗೆ ಹೋಗ್ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ ನಾ ಬ್ಲಡ್ ಟೆಸ್ಟ್ಗೆ ಬಂದೀನಿ ಅಂತೇಳಿ ದುಡ್ಡು ಕಟ್ಟಿ ಬ್ಲಡ್ ಟೆಸ್ಟ್ ಮಾಡ್ಸ್ಕೊಂಡು ಹೋಗಿದೆ. ಯಾಕಂದ್ರೆ ನಾವು ಅವರು ನಮಗೂ ಬೆಳಿಗ್ಗೆ ಹಾಸ್ಪಿಟ್ಲಾಗ ಎಂಟ್ರಿ ಆಗನೂ ಬಿಡ್ತಿದಿಲ್ಲ. ನಾವು ನಮ್ಗೆ ಹುಷಾರಿಲ್ಲ ಅಂತೇಳಿ ಬ್ಲಡ್ ಟೆಸ್ಟ್ ಮಾಡಿಸಿ ಬಂದಿದೆ. ಬಂದ್ರು ಆದ್ಮೇಲೆ ನಾನು ಮೇಲೆ ಹೋಗಿ ನಾನು ಕಷ್ಟಪಟ್ಟು 6th ಫ್ಲೋರ್ ವರೆಗೂ ಹೋದೆ. ಒಂಥರ ಅವ್ರು ಯಾರು ಯಾವ ಇದ್ರ ಅಂತ ಬಿಡಕ್ ಅವ್ರು ರೆಡಿ ಇಲ್ಲ. ನಿಮಗೆ ನಾವು ನಿರಾಶೆ. ಆ ಟೈಮಲ್ಲಿ ಒಳಗಡೆ ಇದ್ರು, ಮತ್ತೆ ಡಿ ಕೆ ಸುರೇಶ್ ಅವರು ಒಳಗಡೆ ಇದ್ರು ಆ ಟೈಮಲ್ಲಿ. ಅವರು ಮುಖ ಆಗಿಲ್ಲ ಅವ್ರಿಗೆ. ಇಲ್ಲ ಇನ್ಸ್ಪೆಕ್ಟರ್ ಅವ್ರು ಯಾರು ನಂಗೆ ಭೇಟಿ ಆಗಿಲ್ಲ. ಅಂದ್ರೆ ನಿಮ್ಗೆ ಗೌಪ್ಯವಾಗಿ ಏನಾದ್ರು ಚಿಕಿತ್ಸೆ ಕೊಡಿಸ್ತಾ ಇದಾರೆ ಅನ್ನೋ ಅನುಮಾನ ನಿಮ್ಗೆ ವ್ಯಕ್ತ ಆಗ್ತಾ ಇದೆ? ಅನುಮಾನ ವ್ಯಕ್ತ ಆಗ್ತದೆ ನನಗೂ. ಮೊಬೈಲ್ ತಗೊಂಡು ಆಮೇಲೆ ನಿಮ್ಮ ರೂಮ್ ಒಳಗಡೆ ಬಿಟ್ರು ಅಂತ ಯಾರು? ನನ್ನ ಮೊಬೈಲ್ ಅವ್ರು ನನ್ನ ಹತ್ರ ಇದಾರೆ. ಭೇಟಿ ಹಾಕಿ ಹೋದಾಗ ಆನಂದ್ ಸಿಂಗ್ ಅವ್ರ ಭೇಟಿ ಹಾಕಿ ಹೋದಾಗ ಮೊಬೈಲ್ ನೋಡ್ರಿ, ಆನಂದ್ ಸಿಂಗ್ ಅವ್ರು ಭೇಟಿ ಹಾಕಿ ನಾನು ನಿಮ್ಗೋಸ್ಕರ ಬಂದೆ. ಅವ್ರು ನನಗೆ ಬಿಡಂಗ್ ಅಂದ್ಮೇಲೆ ನಾನು ಇವ್ ನಿಮ್ಗೆ ನಾನು ಬ್ಲಡ್ ಟೆಸ್ಟ್ ಮಾಡಿಸಂದೆ ನಾನು ಹೋಗಿದ್ದೀನಿ. ನಾನು ಯಾಕಂತ ನಿಮ್ಗೆ ಬೇಕಾದ್ರೆ ರಿಪೋರ್ಟ್ ಕೊಡೋದ್ರು ಕೊಡ್ತೀನಿ. ಬ್ಲಡ್ ಟೆಸ್ಟ್ ಅಂತ ಹೇಳಿದ್ಮೇಲೆ ನನಗೂ ಒಳಗೆ ಎಮರ್ಜೆನ್ಸಿ ವಾರ್ಡ್ನಾಗ ಬಿಟ್ಟ ಮೇಲೆ ನಾನು ನಿಮ್ಮ ಅಣ್ಣ ನನಗೆ ಆನಂದ ನನಗೆ ಸಿಕ್ಕಿಲ್ಲ. ನಿಮ್ಗೆ ಎಷ್ಟು ಆತಂಕ ಅದ ಅದಕ್ಕಿಂತ ಹೆಚ್ಚಿನ ಆತಂಕ ನನಗಿದೆ. ನನಗೆ ನೋಡಕ್ ಬಿಟ್ಟಿಲ್ಲ. ನೋಡ್ರಿ, ಅಕ್ಕವ್ರು ಅಂದ್ರೆ ಆನಂದ್ ಸಿಂಗ್ ಅವ್ರ ವೈಫು, ಮಕ್ಕಳು ಅವರೆಲ್ಲರೂ ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತರ ಮದುವೆ ಇತ್ತು. ಹಂಗಾಗಿ ಅವರೆಲ್ಲರೂ ಬಾಂಬೆದಲ್ಲಿದ್ದಾರೆ. ಆದಷ್ಟು ಅವ್ರು ಸಾಯಂಕಾಲವರೆಗೆ ಬರ್ಬೋದು ಅಂತ ನಿರೀಕ್ಷೆ ಇದೆ. ಅವ್ರ ತಂದೆ ತಾಯಿ ಹೊಸಪೇಟೆಯಲ್ಲಿ ಇದ್ದಾರೆ. ತಂದೆಯವರು ಅವರು ಹೊಸಪೇಟೆಯಲ್ಲಿ ಇದ್ದಾರೆ. ಅವರು ತಂದೆಯವರು ನಮಗೆ ದೂರವಾಣಿ ಮುಖಾಂತರ ಮಾತಾಡ್ತಾರೆ ಹೆಂಗಾರ ಅಂತಂದು. ಮೋಸ್ಟ್ಲಿ ಅವ್ರು ಸಾಯಂಕಾಲವರೆಗೆ ಇದು ರಾಜುಗೌಡ ಅವರು ಹೇಳಿರುವಂತಹ ಮಾತು. ಸ್ವರೂಪದ ಬಿಜೆಪಿಯ ಶಾಸಕರು ನನ್ನ ಗೆಳೆಯರಿದ್ದಾರೆ ಅವರು ಆನಂದ್ ಸಿಂಗ್, ಅದಕ್ಕೋಸ್ಕರ ನಾನು ಬಂದೆ. ನಿಮ್ಗೆಲ್ಲ ಎಷ್ಟು ಆತಂಕ ಇದೆಯೋ ಅದೇ ರೀತಿಯಾಗಿ ನನಗೂ ಕೂಡ ಆತಂಕ ಇದೆ, ಅದಕ್ಕೋಸ್ಕರ ನಾನು ಬಂದೆ. ಆದ್ರೆ ನನಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಅವ್ರನ್ನ ಭೇಟಿ ಮಾಡೋದಕ್ಕೆ, ನಾನು ಕೂಡ ಭೇಟಿ ಆಗಿಲ್ಲ ಅಂತ ರಾಜುಗೌಡ ಹೇಳಿದ್ದಾರೆ. ಆ ಮೂಲಕ ಈಗ ರಾಜುಗೌಡ ಅವರ ಭೇಟಿ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗ ಅವರು ಬಂದಿರೋದು ಅಲ್ಲಿ ಆರೋಗ್ಯ ವಿಚಾರಿಸೋದಕ್ಕ ಅಥವಾ ಬೇರೆ ಏನಾದ್ರೂ ರಾಜಕೀಯ ದಾಳಗಳು ಉರುಳ್ತಾ ಇದೆಯಾ ಅನ್ನೋದು. ಆಸ್ಪತ್ರೆಗೆ ಶಾಸಕ ರಾಜುಗೌಡ ಅವರು ಭೇಟಿ ಕೊಟ್ಟಿದ್ದಾರೆ. ಆದ್ರೆ ನನಗೂ ಕೂಡ ಅವ್ರನ್ನ ಮುಖತಃ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. 6ನೇ ಮಾಡಿ ತನಕ ನನಗೆ ಹೋಗೋದಕ್ಕೆ ಬಿಡ್ಲೇ ಇಲ್ಲ ಅನ್ನೋ ರೀತಿಯಾಗಿ ಈಗ ಹೇಳ್ತಿದ್ದಾರೆ. ಹಾಗಾಗಿ ಈಗ ಬಿಜೆಪಿಯ ಶಾಸಕರೊಬ್ರು ಬಂದು ಇಲ್ಲಿ ಕಾಂಗ್ರೆಸ್ನ ಶಾಸಕರ ಯೋಗಕ್ಷೇಮವನ್ನು ವಿಚಾರಿಸಕ್ಕೆ ಬರ್ತಿರೋದು ಒಂದು ರೀತಿಯಾಗಿ ಪೊಲಿಟಿಕಲಿ ಇದನ್ನ ವ್ಯೂ ಮಾಡಿದಾಗ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಇದೆ. ಅದೇ ರೀತಿಯಾಗಿ ಇದರಲ್ಲಿ ಏನಾದ್ರೂ ಪೊಲಿಟಿಕಲ್ ಗೇಮ್ಗಳಿದಾವ ಅನ್ನೋದು ಕೂಡ ಅನಿಸ್ತಾ ಇದೆ. ಮಾನವೀಯತೆಯ ದೃಷ್ಟಿಯಿಂದ ಅವ್ರು ಬಂದಿರಬಹುದು, ಆದ್ರೆ ಅದರ ಜೊತೆಗೆ ಏನಾಗ್ತಿದೆ ಅನ್ನೋದು ಒಂದ್ ಕಡೆ ಅವ್ರಿಗೆ ಅವಕಾಶ ಸಿಗ್ತಿಲ್ಲ. ಡಿ ಕೆ ಸುರೇಶ್ ಅವರು ಅಲ್ಲಿ ಹೋಗ್ತಾರೆ, ಅವರಲ್ಲೊಂದು ಅರ್ಧ ತಾಸಿನಿಂದ ಇದ್ದಾರೆ ಅನ್ನೋದಾದ್ರೆ ಈಗ ರಾಜುಗೌಡ ಅವರು ಬಂದಿರುವಂತಹದ್ದು ಅಲ್ಲಿ ಈ ಬಿಜೆಪಿಯ ಶಾಸಕ ಈಗ ಬಂದು ಭೇಟಿ ಕೊಡ್ತಾ ಇರೋದು. ಅವ್ರಿಗೇನಾದ್ರೂ ಕಾಂಗ್ರೆಸ್ ಗಾಳ ಹಾಕಿದ್ಯಾ, ಆ ರೀತಿಯ ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಏನಾದ್ರೂ ಮಾತಾಡೋದಕ್ಕೆ ಈ ರೀತಿಯಾಗಿ ಎಲ್ಲ ಒಂದು ಹೈಡ್ರಾಮಾ ಏನಾದ್ರೂ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಆರೋಗ್ಯವನ್ನು ವಿಚಾರಿಸುವಂತ ಸಂದರ್ಭದಲ್ಲಿ ಯಾವುದೇ ಪಕ್ಷದವರು ಕೂಡ ಏನು ಬೇಡ ಹೋಗೋದು ಬೇಡ ಅಂತ ಹೇಳೋದಿಲ್ಲ ಸಾಮಾನ್ಯವಾಗಿ. ಆ ರೀತಿ ಏನಾದ್ರೂ ಈಗ ಅವ್ರು ಬಂದಿದ್ದಾರೆ. ಇನ್ನು ಶಾಸಕರನ್ನ ಈಗ ಹುಷಾರಿಲ್ಲ ಅಂತ ಹೇಳಿ ಒಳಗೆ ಹೋದೆ, ಅದಾದ ನಂತರ ನನಗೂ ಕೂಡ ಪ್ರವೇಶವನ್ನ ಕೊಡ್ಲಿಲ್ಲ, ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ನಾನು ಹೋದೆ. ಈಗ ಪರಮೇಶ್ವರ್ ಮಾತಾಡ್ತಾರೆ, ಬನ್ನಿ ನೋಡಿ. There are reports that 2 MLAs have fought inside the resort at 3 AM in the morning, Ganesh and Mr. Anand Singh. What do you have to say, sir? See, I have seen that only in the media.
I don't know what has happened between 8 o'clock till last night 8 o'clock I was there. Till 6 o'clock I don't know 8 to 6 what has happened, but I'll let you know. Okay. Once I come out then I'll definitely let you know. So, and the other option, other issue that BJP is tackling Congress today is Mercedes-Benz Mr. Siddaramaiah has received as a gift. They're saying earlier it was a watch, now it's a Mercedes car, and it's a 10% commission money that is coming out today is what BJP is saying. I don't know anything about it. Let Siddaramaiah ji will answer that. Sir, did you try speaking to If he is the beneficiary, he will answer that. Okay. There is no Few of your Congress leaders are visiting Apollo Hospital and you have put security there. It clearly says that when one of our colleague is not well, if it is true, naturally somebody would have gone to see him. I don't know why. Why he is not well, I don't know. Who is that person, sir? I don't know. No, I don't know. Sir, I am Raghunath is responding clearly to saying your it is Anand question. Singh. I am responding to your question. I Sir, don't Raghunath know. is clearly saying it is Anand Singh, and why did MP DK Suresh, he visited him, so at least you I have don't know. contacted I him, don't right, know sir? whether he has visited him. He has, sir, he has. Sir, Then there are I'll two things. find out. Then I will find out from Suresh. While DK Shivakumar was speaking to us, he said Anand Singh went for some marriage. But Anand Singh, in fact, in the hospital, in Apollo Hospital in I Shishadipura. don't know. I don't know nothing. So I'll answer when I come back. I'll answer. So one last thing, sir. RTI documents have come out proving Miss Rupa's allegations that Shashikela was given separate kitchen and separate cell and separate food was cooked and special facilities. And RTI document has proved it today. So what do you have to say? You should ask the Home Minister. You were the Home Minister before. I was. Now I cannot answer for him. Yeah, but your government What was. happened during that Your time? government. Sir, It was your government. Started Back then. from your term. No, I don't think ಒಂದು so. ವೇಳೆ ಘಟನೆ ನಡೆದಿರೋದು ಖಚಿತ ಅಂತ ನಿಮ್ಮ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮುಂದಿನ ನಿರ್ಧಾರ ಏನಾಗಿರುತ್ತೆ? ಅದು ಹೈಪೋಥೆಟಿಕಲ್ ಕ್ವೆಶ್ಚನ್. ಬಂದಂತ ಸಂದರ್ಭದಲ್ಲಿ ಅಂತ ಬಂದ್ರೆ ನಾನು ನಿಮ್ಗೆ ಬಂದು ಹೇಳ್ತೀನಿ. ಎಸ್ ಪರಮೇಶ್ವರ್ ಅವರು ಮಾತನಾಡೋದನ್ನ ನೋಡಿದ್ರೆ ಈಗ ಶಾಸಕ ಆನಂದ್ ಸಿಂಗ್ ಅವರ ಕಂಡೀಷನ್ ಹೇಗಿದೆ? ಆಸ್ಪತ್ರೆ ವೈದ್ಯರಲ್ಲೂ ಕೂಡ ಗುಪ್ತಾಗಿದ್ದಾರೆ, ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಎಲ್ಲ ಗುಪ್ತಾಗಿದೆ. ಯಾವ ವಿಚಾರಗಳನ್ನ ಕೂಡ ಹೊರಗಡೆ ಲೀಕ್ ಆಗದಂತೆ ಈಗ ಎಚ್ಚರಿಕೆಯನ್ನ ವಹಿಸಲಾಗ್ತಿದೆಯಾ? ಒಂದ್ ಕಡೆ ಯಾರನ್ನೂ ಕೂಡ ಆಸ್ಪತ್ರೆ ಒಳಗೆ ಬಿಡ್ತಾ ಇಲ್ಲ, ಇನ್ನೊಂದು ಕಡೆ ಯಾವ ಇನ್ಫಾರ್ಮೇಶನ್ ಕೂಡ ಹೊರಗೋಗ್ತಾ ಇಲ್ಲ. ಅಸಲಿಗೆ ಆನಂದ್ ಸಿಂಗ್ ಅವರಿಗೆ ಆಗಿರೋದೇನು? ಆನಂದ್ ಸಿಂಗ್ ಆರೋಗ್ಯ ವಿಚಾರದಲ್ಲಿ ಇಷ್ಟೊಂದು ಗೌಪ್ಯತೆ ಯಾಕೆ ಕಾಪಾಡ್ತಿದ್ದಾರೆ ಅಂತ. ಪಾಪ ಮದುವೆ ಮನೆಗೆ ಹೊರಟಂತವ್ರು ಬಂದು ಈಗ ಅಪೋಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆದ್ರೆ ಏನಾಗಿದೆ, ಅವರಿಗೆ ಆರೋಗ್ಯ ಹೇಗಿದೆ ಅನ್ನೋದು ಮಾತ್ರ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ, ಅವರ ಆರೋಗ್ಯದ ಕಂಡೀಷನ್. ಇನ್ನು ಬಿಡದಿ ಪೊಲೀಸರೇ, ನಿಮ್ಗೆ ರೆಸಾರ್ಟ್ ನ ಬಡಿದಾಟದ ವಿಚಾರ ಗೊತ್ತಾ? ಶಾಸಕರ ಬಡಿದಾಟದ ಬಗ್ಗೆ ನಿಮ್ಗೆ ಮಾಹಿತಿ ಬಂದಿದ್ಯಾ? ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ನೀವೇನಾದ್ರೂ ಮಣಿದಿದ್ದೀರಾ? ಪೊಲೀಸರು ಇನ್ನೂ ಏನ್ ಮಾಡಿದ್ದೀರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಿಮಗೆ ಈ ವಿಚಾರ ಗೊತ್ತಿಲ್ವಾ? ಯಾಕಂದ್ರೆ ಯಾರೋ ರಸ್ತೆಯಲ್ಲಿ ಗಲ್ಲಿಲ್ ಹೊಡೆದಾಡ್ಕೊಂಡ್ರು ಕೂಡ ಗೊತ್ತಾಗುತ್ತೆ ಪೊಲೀಸ್ ಠಾಣೆಗೆ. ರೆಸಾರ್ಟ್ ನಲ್ಲಿ ಇಬ್ರು ಶಾಸಕರು ಹೊಡೆದಾಡ್ಕೊಳ್ತಾರೆ, ಅದು ಗೊತ್ತಿಲ್ವಾ ಅನ್ನೋದು ಈಗ ಪ್ರಶ್ನೆ. ಬಿಡದಿ ಪೊಲೀಸರಿಗೆ ಈ ಒಂದು ಸುದ್ದಿ ಗೊತ್ತಿಲ್ವಾ? ಶಾಸಕರ ಬಡಿದಾಟದ ಬಗ್ಗೆ ಮಾಹಿತಿ ಬಂದಿದ್ಯಾ? ಬಂದಿದ್ದು ಕೂಡ ಸುಮ್ಮನಿದ್ಯಾ? ಪೊಲೀಸರು ಸುಮ್ಮನಿದಾರ? ಕಾಂಗ್ರೆಸ್ ನಾಯಕರು ಒತ್ತಡವನ್ನ ಹಾಕ್ತಿದಾರ ಅನ್ನೋದು ಪ್ರಶ್ನೆ ಈಗ ಸಾರ್ವಜನಿಕರಲ್ಲೂ ಮೂಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದೆ, ಪೊಲೀಸರು ಯಾಕೆ ಸುಮ್ಮನೆ ಇದ್ದಾರೆ? ಒಂದು ಸುಮೋಟೋ ಕೇಸ್ ದಾಖಲಾಗಬೇಕಾಗಿತ್ತು, ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಜನಕ್ಕೆ ಗೊತ್ತಿದೆ ತಲೆಗೆ ಹೊಲಿಗೆ ಹಾಕಿದ್ದಾರೆ ಅನ್ನೋದು ನಿಜವಾ ಅಥವಾ ಸುಳ್ಳು ಅನ್ನೋದು. ಎಷ್ಟು ದೊಡ್ಡ ರೀತಿಯಾಗಿ ರದ್ದಾಂತ ಆಗ್ತಿದೆ. ಕಾಂಗ್ರೆಸ್ನವರು ಗೊಂದಲದಲ್ಲಿ ಏನೇನೋ ಹೇಳ್ತಿದ್ದಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಏನೂ ಆಗಿಲ್ಲ ಅಂತಾರೆ, ಈ ಕಡೆ ಡಿ ಕೆ ಸುರೇಶ್ ಅವರು ಬಹಳ ಆತುರವಾಗಿ ಓಡ್ ಬರ್ತಾರೆ. ಈ ರೀತಿಯಾಗಿ ಸತ್ಯಾಂಶ ಹೊರಗೆ ಹಾಕೋದು ಪೊಲೀಸರ ಕೆಲಸ ಅಲ್ವಾ? ಯಾಕೆ ಈ ರೀತಿಯಾಗಿ ವಿವಿಐಪಿಗಳಿಗೆ ಮಾತ್ರ ಈ ಕನ್ಸೆಷನ್? ಈ ಕೇಸ್ನಲ್ಲಿ ಸ್ವಯಂ ಪ್ರೇರಿತ ದೂರನ್ನ ಯಾಕೆ ಸುಮೋಟೋ ದಾಖಲಿಸ್ತಿಲ್ಲ? ಹಲ್ಲೆ ಯಾರೇ ಮಾಡ್ಲಿ ಅದು ಅಪರಾಧ. ಅದೇ ಪಾಪದವರಾಗಿದೆ, ಇಷ್ಟೊತ್ತಿಗೆ ಒದ್ದು ಒಳಗಾಗ್ತಾ ಇದ್ರು. ಆ ರೀತಿಯಾಗಿ ಆಗಿದೆ. ಸತ್ಯಾಂಶ ಹೊರಗೆ ಹಾಕೋದು ಪೊಲೀಸರ ಕೆಲಸ ಅಲ್ವಾ ಅನ್ನೋದು ನ್ಯೂಸ್ 18ನ ಪ್ರಶ್ನೆ, ಜೊತೆಗೆ ಸಾರ್ವಜನಿಕರ ಪ್ರಶ್ನೆ ಇದು. ಈ ಕೇಸ್ನಲ್ಲಿ ಸ್ವಯಂ ದೂರು ದಾಖಲಿಸಬಹುದು, ಆದ್ರೆ ಇದುವರೆಗೆ ಪೊಲೀಸರಿಂದ ಯಾವುದೇ ರೀತಿಯಾದಂತ ಕ್ರಮ ಆಗಿಲ್ಲ ಅಥವಾ ಅದರ ಬಗ್ಗೆ ಒಂದು ರಿಪೋರ್ಟ್ ಆಗಿಲ್ಲ. ಹಲ್ಲೆ ಯಾರೇ ಮಾಡ್ಲಿ, ಶಾಸಕನೇ ಮಾಡ್ಲಿ ಅಥವಾ ಬೀದಿಯಲ್ಲಿರುವಂತ ಒಬ್ಬ ಪುಡಾರಿಯೇ ಮಾಡ್ಲಿ, ಎರಡೂ ಕೂಡ ಅಪರಾಧನೇ. ಅದಕ್ಕೆ ಎರಡಕ್ಕೂ ಕೂಡ ಕ್ರಮ ಆಗಬೇಕು, ಕೇಸ್ ದಾಖಲಾಗಬೇಕು. ಆದ್ರೆ ಈ ವಿಚಾರದಲ್ಲಿ ಬೆಳಗ್ಗೆಯಿಂದ ಆಲ್ಮೋಸ್ಟ್ ನೋಡ್ತಾ ಇದ್ದೀವಿ, ಯಾವುದೇ ರೀತಿಯಾದಂತ ಡೆವಲಪ್ಮೆಂಟ್ ಆಗಿಲ್ಲ ಅಥವಾ ಕೇಸ್ ಆಗಿಲ್ಲ.
ಎಸ್ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಇದೀಗ ನಾನು ಹೇಳ್ತಾ ಇದ್ದೆ ಆಲ್ರೆಡಿ, ಯಾರೋ ಪಾಪದವ್ರು ಆಗಿದ್ರೆ ಇಷ್ಟೊತ್ತಿಗೆ ಒಳಗೆ ಹಾಕಿರೋರು ಅಂತ. ಆದ್ರೆ ಇವ್ರಿಗೇನ್ ಕನ್ಸೆಷನ್ ಅಂತ ತಪ್ಪು ಅಂತ ಆದ್ರೆ ಈಗಾಗಲೇ ಇಷ್ಟೊತ್ತಾಯ್ತು, ಸುಮಾರು 2 ತಾಸು ಆಯ್ತು, ಈಗ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಿದೆ. ಏನ್ ಮಾಡ್ತಿದ್ದಾರೆ ಪೊಲೀಸರು ಅಂತ? ಎಸ್ ಅವಿನಾಶ್, ಬೆಳಿಗ್ಗೆಯಿಂದಲೂ ಸಹ ಮಾಧ್ಯಮಗಳಲ್ಲಿ ಒಂದು ವರದಿ ಬಿತ್ತನೆ ಆಗ್ತಾ ಇದೆ. ಆದ್ರೆ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ, ಒಂದು ಜನಸಾಮಾನ್ಯರಿಗೆ ಒಂದು ನ್ಯಾಯ ಆಗಿರುವಂತದ್ದು. ಅಂದ್ರೆ ಈ ಒಂದು ಏನು ಶಾಸಕರೇ ಹೊಡೆದಾಡ್ಕೊಂಡಿರ್ಬೋದು, ಆದ್ರೆ ಬಿಡದಿ ಪೊಲೀಸರು ಇಷ್ಟೊತ್ತು ಘಟನೆ ಆಗಿದೊಂದಾಗಿದೆ. ಇಷ್ಟೊಂದು ಬೆಳಗ್ಗೆಯಿಂದ ಈ ರೀತಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಗಳಾಗ್ತಾ ಇದೆ. ಬಿಡದಿ ಪೊಲೀಸರು ಈಗ ಇದುವರೆಗೂ ಕೂಡ ರೆಸಾರ್ಟ್ಗೆ ಭೇಟಿ ಕೊಟ್ಟಿಲ್ಲ, ಈ ಘಟನೆ ಬಗ್ಗೆ ಮಾಹಿತಿ ಪಡೆದಿಲ್ಲ. ಆದ್ರೆ ಸದ್ಯ ಈ ಒಂದು ಅಪೋಲೋ ಆಸ್ಪತ್ರೆ ಬಳಿ ಈಗ ಸದ್ಯ ಆಸ್ಪತ್ರೆ ಒಂದು ಇಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆ ಅಂದ್ರೆ ಶೇಷಾದ್ರಿಪುರಂಗೆ ಇಲ್ಲಿ ಗಲಾಟೆ ಆಗೋ ಚಾನ್ಸಸ್ ಇದೆ. ಮತ್ತೆ ಇಲ್ಲಿನ ಜನ ಕೂಡ ಬರುವಂತ ಜಾಸ್ತಿ ಬರ್ತಾ ಇದೆ. ಜಸ್ಟ್ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಒಂದು 4-5 ಜನ ಪೊಲೀಸರು ಮಾತ್ರ ಇಲ್ಲಿ ಭದ್ರತೆಗೆ ಒಂದು ಯೋಜನೆ ಆಗಿರುವಂತದ್ದು. ಅದೇ ಇದ್ರಿಗೂ ಸಹ ಆಸ್ಪತ್ರೆ ಒಳಗಡೆ ಯಾರು ಕೂಡ ಇಲ್ಲ. ಕೇವಲ ಡಿ.ಕೆ. ಸುರೇಶ್ ಮತ್ತೆ ಒಳಗಡೆ ಹೋಗಿರುವಂತದ್ದು. ಸುಮಾರು 3/4 ತಾಸಾಗಿದೆ. 3/4 ತಾಸಿಂದ ಒಳಗಡೆ ಇರುವಂತದ್ದು. ಮತ್ತೆ ಈಗ ಏನು ಜಸ್ಟ್ ಈಗ ಮಾತ್ರ ಒಳಗಡೆಯಿಂದ ರಾಜುಗೌಡ ಅವರು ಹೊರಗಡೆ ಬಂದ್ರು. ಬಿಜೆಪಿ ರಾಜುಗೌಡ ಅವರು ಹೊರಗಡೆ ಬಂದ್ರು. ಆದ್ರೆ ಅವ್ರು ಹೇಳೋ ಪ್ರಕಾರ ನಾನು ಮೆಡಿಕಲ್ ಟೆಸ್ಟ್ಗೆ ಹೋಗಿದ್ದೆ, ಮತ್ತೆ ಬ್ಲಡ್ ಚೆಕ್ಅಪ್ ಮಾಡಿಸಬೇಕಾಗಿದೆ, ಹೀಗಾಗಿ ಹೋಗಿದ್ದೆ. ನಾನು ಮಾಧ್ಯಮಗಳಲ್ಲಿ ನೋಡಿ ಅವರನ್ನ ಮಾತನಾಡಿಸುವಂತ ಕೆಲಸಕ್ಕೆ ನಾನು ಹೋದ ಸಂದರ್ಭದಲ್ಲಿ ಯಾರು ಕೂಡ ನನ್ನ ಒಳಗಡೆ ಬಿಟ್ಟಿಲ್ಲ. ಮತ್ತೆ ಇಲ್ಲಿ ಆನಂದ್ ಸಿಂಗ್ ಇಲ್ಲ ಅನ್ನೋ ಬಗ್ಗೆ ಅವ್ರ ಮಾಹಿತಿಯನ್ನ ಕೊಟ್ಟರು ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ರು. ಆದ್ರೆ ಗೋಪ್ಯವಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನೋ ಬಗ್ಗೆ ರಾಜಗೌಡರ ಒಂದು ಆರೋಪವನ್ನ ಮಾಡಿದ್ರು. ಅದಲ್ಲದೆ ಅವರ ಕುಟುಂಬಸ್ಥರು, ಆನಂದ್ ಸಿಂಗ್ ಕುಟುಂಬಸ್ಥರು, ಅವರ ಪತ್ನಿ ಮತ್ತೆ ಮಕ್ಕಳು ಈಗ ಮದುವೆ ಕಾರ್ಯಕ್ಕೋಸ್ಕರ ಅವರು ಮುಂಬೈಗೆ ಹೋಗಿರುವಂತದ್ದು. ಮತ್ತೊಂದು ಕಡೆ ಅವರ ತಂದೆ ತಾಯಿ ಇಲ್ಲಿ ಒಂದು ಊರಿನಲ್ಲಿ ಇರುವಂತದ್ದು. ಇದು ಅಂದ್ರೆ ಅವರು ತಡರಾತ್ರಿ ಅವರ ಕುಟುಂಬಸ್ಥರು ಬರುವಂತಹ ಸಾಧ್ಯತೆಗಳಿರುವಂತದ್ದು. ಮತ್ತೊಂದು ಕಡೆ ಅಂದ್ರೆ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಅಥವಾ ಜನಸಾಮಾನ್ಯರಿಗೆ ಒಂದು ನ್ಯಾಯ. ಒಂದ್ ವೇಳೆ ಏನಾದ್ರು ಆದಿ ಬೀದಿಯಲ್ಲಿ ಹೊಡೆದಾಡ್ಕೊಂಡ್ರೆ, ಮತ್ತೊಂದು ಕಡೆ ಏನಾದ್ರು ಗಲಾಟೆಗಳಾದ್ರೆ ಪೊಲೀಸರು ಕೂಡಲೇ ಸ್ಥಳಕ್ಕೆ ಬರ್ತಾರೆ. ಒಂದ್ ವೇಳೆ ಯಾರು ಕಂಪ್ಲೇಂಟ್ ಅನ್ನ ಕೊಡದೆ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂತಾರೆ. ಆದ್ರೆ ಇಷ್ಟೊಂದು ಗಂಭೀರವಾಗಿ ಪ್ರಕರಣ ಆಗಿದೆ, ಶಾಸಕರೇ ಹೊಡೆದಾಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣ ಇಷ್ಟೊಂದು ಗಂಭೀರವಾಗಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ಪೊಲೀಸರು ರೆಸಾರ್ಟ್ಗೆ, ಅಲ್ಲಿ ಬಿಡದಿ ಪೊಲೀಸರಾಗಿರ್ಬೋದು, ಯಾರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಆದ್ರೆ ರಾಮನಗರ ವ್ಯಾಪ್ತಿ ಬರುತ್ತೆ ಎಸ್ಪಿ ಕೂಡ. ಗಂಗಾಧರ್, ಈಗ ಮತ್ತೊಂದು ಬ್ರೇಕಿಂಗ್ ಬರ್ತದೆ, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ನ್ಯೂಸ್ 18 ವರದಿಯ ಬಳಿಕ ಈಗ ಎಚ್ಚೆತ್ತಿದ್ದಾರೆ ಪೊಲೀಸರು. ಆಸ್ಪತ್ರೆಗೆ ಆಗಮಿಸಿದ ಶೇಷಾದ್ರಿಪುರಂ ಪೊಲೀಸರು ಆನಂದ್ ಸಿಂಗ್ ಹಲ್ಲೆಯ ಬಗ್ಗೆ ತನಿಖೆಗೆ ಈಗ ತಯಾರಾಗಿದ್ದಾರೆ. ಆ ಮೂಲಕ ನ್ಯೂಸ್ 18 ರಿಪೋರ್ಟ್ನ ಬಳಿಕ ಎಚ್ಚೆತ್ತಿದ್ದಾರೆ ಪೊಲೀಸರು. ಆಸ್ಪತ್ರೆಗೆ ಬಂದ ಶೇಷಾದ್ರಿಪುರಂ ಪೊಲೀಸರು ತನಿಖೆಗೆ ರೆಡಿಯಾಗಿದ್ದಾರೆ. ಹೊಡೆದಾಡ್ಬೇಡ್ರಿ ದಯವಿಟ್ಟು, ಕೊಡ್ತಾರೆ ಬೈಟು. ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಸರ್ ಹೇಳಿ ಸರ್, ಹೊರಗಡೆ ಹೋಗಿ ಬಂದ್ರಿ, ಈಗ ಆನಂದ್ ಸಿಂಗ್ ಅವರು ಆನಂದ್ ಸಿಂಗ್ ಅವರು ಚೆನ್ನಾಗಿದ್ದಾರೆ. ಮಾಧ್ಯಮಗಳಲ್ಲಿ ಏನ್ ಬರ್ತಾ ಇದೆ ಅದ್ಯಾವುದೂ ಕೂಡ ಸತ್ಯಕ್ಕೆ ದೂರವಾದಂತ ವಿಚಾರಗಳು. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ಗಳು ಅವ್ರಿಗೆ ಬೇಕಾದಂತ ಪರೀಕ್ಷೆಗಳನ್ನೆಲ್ಲ ಕೂಡ ಟೆಸ್ಟ್ಗಳನ್ನ ಮಾಡಿ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಸಿನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ರಿಲೇಟಿವ್ಸು 2-3 ಜನ ಅವ್ರ ಜೊತೆ ಇದ್ದಾರೆ. ಜೊತೆಗೆ ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಹೆಡ್ ಇಂಜುರಿ ಆಗೋಗಿದೆ, ಬಾಟ್ಲಿಲಿ ಹೊಡೆದಾಡ್ಬಿಟ್ಟಿದ್ದಾರೆ ಅಂತ. ಆ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸ್ಲಿಲ್ಲ. ಈಗ ಅವರು ನಿದ್ದೆ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕಾಣಿಸ್ತದೆ, ನಿದ್ದೆ ಮಾಡ್ತಾ ಇದ್ದಾರೆ.
ಮಧ್ಯಾಹ್ನ 3-4 ಗಂಟೆ ಅಷ್ಟೊತ್ತಿಗೆ ಅವರು ಆಸ್ಪತ್ರೆಯಿಂದ ಹೊರಬರ್ಬೋದು ಅಂತೇಳಿ ಫೋಟೋ ಗೀಟೋ ಹಾಕ್ಬೋದಲ್ಲ ಸರ್, ಅದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಒಂದು ಫೋಟೋ ಹಾಕ್ಬೋದು. ಏನ ಅದನ್ನ ತಲೆ ಹೊಡೆದಿದ್ದಾರೆ ಅಂತೆಲ್ಲ ಸುದ್ದಿ ಆಗ್ತಿದೆ. ಈಗ ಸ್ವಲ್ಪ ಮಲಗಿರೋರ್ನ ಫೋಟೋ ತೆಗೆದು ಹಾಕಿದ್ರೆ ಏನಂತ ಅಂತೀರ್ರಿ ನೀವು? ಹೇಳ್ರಿ ನೀವೇ. ಸರಿನಪ್ಪ, ಮಲಗಿರೋರ್ನ ನೀನ್ ನೋಡಿದ್ದೆ, ನೀನೇನೇನು ಹೇಳಿ ಕಾಮೆಂಟ್ಸ್ ಮಾಡಿದೆ ನೋಡಿದೆ ನಾನು. ನೀವೇ ಎಲ್ಲ ಅನಾಲಿಸಿಸ್ ಮಾಡ್ಬಿಟ್ರೆ ಡಾಕ್ಟರ್ಗಳಿಗೆ ಹಾಕ್ಬೇಕು. ಎಲ್ಲಿ ಯಾವುದೇ ವಿಚಾರ ನಡೆದಿಲ್ಲ. ಬೆಳಗಿನ ಜಾವ ಅವರಾಗಿದ್ದವರು ಬಂದು 7 ಗಂಟೆಗೆ ಅಡ್ಮಿಟ್ ಆಗಿದ್ದಾರೆ. ಏನಿಲ್ಲ ರೀ, ಎದೆ ನೋವು ಅಂತ ಹೇಳಿ ಬಂದಿದ್ದಾರೆ, ಚೆಸ್ಟ್ ಪೈನು ಅಂತ ಹೇಳಿ ಬಂದಿದ್ದಾರೆ. ಸೊ ಆಮೇಲೆ ಚೆಸ್ಟ್ ಪೈನ್ ಬಂದ ಮೇಲೆ ECG ಎಲ್ಲಾನು ಕೂಡ BP, ಶುಗರು, ECG ಏನೇನಿದೆ ಎಲ್ಲ ಟೆಸ್ಟ್ಗಳನ್ನು ಮಾಡಿದ್ದಾರೆ. ಯಾವುದೇ ತರದ ಗೊಂದಲ ಆಗ್ಲಿ ಆತಂಕ ಆಗ್ಲಿ ಇಲ್ಲ. ಅವರು ತಲೆಗೆ ಪೆಟ್ಟು ಬಿದ್ದಿಲ್ಲ, ತಲೆಗೂ ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ಅಲ್ಲ, ಸ್ವಲ್ಪ ತಿಂಗ್ ಹೇಳಿಲ್ಲ, ಅವ್ರಿಗೆ ಗೊತ್ತಿರ್ಬೇಕಲ್ಲ, ಮಲಗಿದ್ದವ್ರಿಗೆ ಏನ್ ಗೊತ್ತಿರ್, ನನಗೆ ಗೊತ್ತಿಲ್ಲ, ನಾನು ಅಲ್ಲಿದ್ದೋ ನನಗೆ ಗೊತ್ತಿಲ್ಲ, ನಾನು ಎದ್ದು ಬಂದ್ಮೇಲೆ ಈಗ ನನಗೆ ಗೊತ್ತಾಗ್ತಾ ಇದೆ. ಸರ್ ಈಗ ಎಲ್ಲ ಇದೆ ಸರ್, ಅರ್ಧ ಗಂಟೆಲಿ ಅವರಿಬ್ಬರನ್ನೇ ಕರ್ಕೊಂಡ್ಬಂದು ಮಾತಾಡ್ತೀನಿ ಅಂತ ಹೇಳಿ ಈಗ ಯಾರು ಏನಾಗಿಲ್ಲ ಅಂತಂದ್ರೆ ಆಸ್ಪತ್ರೆಗೆ ಬಂದು ನಿದ್ದೆ ಮಾಡುವಂತದ್ದು ಏನಿದೆ ಸರ್? ರೆಸ್ಟ್ ತಗೋತಾ ಇದಾರ್ರಿ, ಮಲಗಿದ್ದಾರೆ ಅಂತ. ಆಸ್ಪತ್ರೆಗೆ ಬಂದು ಎಷ್ಟು ತಗೊಂಡ್ಬೇಕು? ಸ್ವಲ್ಪ ಹೇಳದ್ ಕೇಳಪ್ಪ. ಇಲ್ಲಿ ಅವ್ರಿಗೆ ಚೆಸ್ಟ್ ಪೈನ್ ಕಾಣಿಸ್ಕೊಂಡಿದೆ, ಚೆಸ್ಟ್ ಪೈನು ಅಂತ ಹೇಳಿ ಬಂದು ಅಡ್ಮಿಟ್ ಆಗಿದ್ದಾರೆ. ಚೆಸ್ಟ್ ಪೈನ್ ಇರೋದಕ್ಕೆ ಮಾತ್ರೆಗಳು, ಔಷಧಿ, ಏನೇನೋ ಫ್ಲೂಯಿಡ್ಸ್ ಕೊಡಬೇಕು ಅದನ್ನ ಕೊಟ್ಟು ಅವರು ರೆಸ್ಟ್ ಅಲ್ಲಿ ಇದ್ದಾರೆ. ಬೆಳಗಿನ ಜಾವದವರೆಗೂ ಕೂಡ ಅವರು ನಿದ್ದೆ ಮಾಡಿಲ್ಲ, ಹಾಗಾಗಿ ನಿದ್ದೆ ಮಾಡ್ತಾರೆ. ಗಣೇಶ್ ಅಲ್ಲೇ ಹೋಟ್ಲಲ್ಲೇ ಇದೆ, ರೆಸಾರ್ಟ್ ಅಲ್ಲೇ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಹೋಗಿ ಚೆಕ್ ಮಾಡ್ತೀನಿ. ಅಲ್ಲೇ ಅದೆಲ್ಲ ನಿಮ್ಗೆ ಬೇಡ. ರಾಜುಗೌಡ ಅವ್ರು ಬಂದ್ಬಿಟ್ಟು ನಮ್ಮನ್ನ ನೋಡಕ್ ಬಿಡ್ತಾ ಇಲ್ಲ, ನಮ್ಮ ಅಣ್ಣನ ಅಂತ ಹೇಳಿದ್ರು ಬಿಜೆಪಿ. ನನಗೆ ಸಿಕ್ಕಿಲ್ಲ, ಅವರು ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಅವರ ರಿಲೇಟಿವ್ಸ್ ಇದ್ದಾರೆ, ಅವ್ರ ರಿಲೇಟಿವ್ಸ್ ಅಲ್ಲಿ ಜೊತೆಲಿ ಯೋಗಕ್ಷೇಮ ನೋಡ್ಕೋತಾ ಇದ್ದಾರೆ. ಅವ್ರು ನೋಡ್ರಿ, ನನಗೆ ಗೊತ್ತಿದ್ದಂಗೆ ನಾನು ಇದ್ದಂಗೆನೆ ಅವ್ರ ತಂದೆ ಮಾತಾಡಿದ್ರು ಅವ್ರ ಜೊತೆನಲ್ಲಿ. ಅವ್ರ ಫ್ಯಾಮಿಲಿ ಏನೋ ಮದುವೆ ಅಂತ ಹೇಳಿ ಡೆಲ್ಲಿಗೆ, ಇದಕ್ಕೆ ಬಾಂಬೆಗೆ ಏನೋ ಹೋಗಿದಾರಂತೆ. ಸೊ ಅವರೆಲ್ಲರೂ ಕೂಡ ಮಾತಾಡಿದ್ದಾರೆ. ಏನು ನನಗೆ ನೀವು ಆತಂಕ ಪಡುವಷ್ಟು ಅಲ್ಲೇನು ಕಾಣಿಸ್ತಾ ಇಲ್ಲ. ನಾನ್ ಪಾರ್ಟಿಗೆ ಸೇರೋನು ಅಲ್ಲ, ಪಾರ್ಟಿಗೆ ಹೋಗೋನು ಅಲ್ಲ. ನನಗೆ ಪಾರ್ಟಿಗೆ ಮಾಡೋದು ಗೊತ್ತಿಲ್ಲ, ಪಾರ್ಟಿಗೆ ಸೇರೋದು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಕೆಲಸ ಮಾಡೋದು. ಸೊ ಮಾಡ್ತಾ ಇದ್ದೀನಿ. ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ. ಸರ್, ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು, ನನಗೆ ಆನಂದ್ ಸಿಂಗ್ ಅವರು ಏನು ಅದ್ರ ಬಗ್ಗೆ ಏನು ಹೇಳಿಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ, ಮಾತಾಡಿದ್ದೀನಿ. ಅವ್ರನ್ನ ಹೋಗ್ಬಿಟ್ಟು ಎದ್ದೊಳಿಸ್ಬಿಟ್ಟು ಹೊಡೆದಾಟ ಆಯ್ತಾ, ಏನಾಯ್ತು, ಹೆಂಗ್ ಮಲ್ಗಿದ್ದೀರಿ, ಏನಾಯ್ತು? ಅವರು ಆರಾಮಾಗಿದ್ದಾರೆ. ಅವ್ರಿಗೆ ಎದೆ ನೋವು ಅಂತ ಹೇಳಿ ಬಂದು ಅಡ್ಮಿಟ್ ಆಗಿದ್ದೀನಿ. ಸ್ವಲ್ಪ ಇಲ್ಲಿ ಪೇಯ್ನ್ ಇದೆ ನನಗೆ ಅಂತ ಹೇಳಿದ್ರು. ಏನು ಹೇಳಿದ್ರು ಡಾಕ್ಟ್ರು ಅಂತ ಅವ್ರ ರಿಲೇಟಿವ್ಸ್ನ ಕೇಳಿದೆ. ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಸಾಯಂಕಾಲದೊಳಗಡೆ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ, ರಿಪೋರ್ಟ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಆಗಲಿ ಏನು ಕೂಡ ನನ್ನ ಕಂಡಂಗೆ ಏನು ಕಾಣಿಸ್ಲಿಲ್ಲ ನನಗೆ. ನನಗೆ ಗೊತ್ತಿಲ್ಲ ರೀ ಅವ್ರು ಯಾತಕ್ ಬಂದ್ರು ಅಂತ. ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತಿಲ್ಲಪ್ಪ, ನಾನೇ ಕರ್ಕೊಂಡ್ಬಂದವ್ ನಂಗೆ ನೀ ಹೇಳ್ತಾ ಇದ್ದ. ಗೊತ್ತಿಲ್ಲ, ಅದು ಡಾಕ್ಟರ್ ಗೊತ್ತು. ನಾನ್ ಡಾಕ್ಟ್ರಾ? ಚೆನ್ನಾಗಿದ್ದಾರೆ ರೀ, ಒಳ್ಳೆ ಗೊರಕೆ ಹೊಡಿತಾ ಇದಾರಪ್ಪ. ಅರ್ಧ ಗಂಟೆ 3/4 ಗಂಟೆ ಕೂತಿದ್ದೆ, ಫಸ್ಟ್ ಕ್ಲಾಸ್ ಗೊರಕೆ ಹೊಡಿತಾ ಇದ್ದಾರೆ. ಇದಕ್ಕಿನ್ನ ಏನ್ ಹೇಳ್ಬೇಕು ನಾನು? ಗಲಾಟೆನೇ ಆಗಿಲ್ಲ ಅಂದ್ರೆ ಪೊಲೀಸ್ ಎಲ್ರಿ ಬರ್ತದೆ? ನೀವು ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಾ, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ನೀವು ಹೇಳ್ತಾ ಇದ್ದೀರಾ ಟಿವಿನಲ್ಲಿ. ಏನ್ ಮಾಡ್ಲಿ ನಾನಲ್ಲ ಕಂಪ್ಲೇಂಟ್ ಕೊಡ್ಬೇಕಾಗಿರೋನು ಆನಂದ್ ಸಿಂಗು, ಆಮೇಲೆ ಅವನ್ಯಾರೋ ಕಂಪ್ಲಿ ಗಣೇಶ್ ಅವ್ರಿಗೆ. ಅದನ್ನ ಬಿಜೆಪಿ ಅವ್ರನ್ನ ಕೇಳಬೇಕು. ಆಪರೇಷನ್ ಕಮಲ ಮಾಡೋರು ಬಿಜೆಪಿ ಅವರಲ್ವಾ, ಅದನ್ನ ಅವ್ರನ್ನ ಕೇಳಬೇಕು. ರೂಟ್ ಕಾಸ್ ಅಲ್ಲೇ ಅಲ್ವೇನ್ರಿ ಇರೋದು? ಥ್ಯಾಂಕ್ ಯು, ಧನ್ಯವಾದಗಳು.
ಎಸ್ ಆನಂದ್ ಸಿಂಗ್ ಆರೋಗ್ಯವಾಗಿದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ. ಎದೆ ನೋವಿತ್ತು, ಅದಕ್ಕೋಸ್ಕರ ಅವ್ರು ಬಂದು ಅಡ್ಮಿಟ್ ಆಗಿರೋದು. ಬೇರೆ ಯಾವುದೇ ರೀತಿಯಾಗಿಂತ ಒಂದು ಹಲ್ಲೆ ಆಗಿಲ್ಲ. ಎದೆ ನೋವಿತ್ತು, ಅದಕ್ಕೆ ಬಂದು ಅಡ್ಮಿಟ್ ಆಗಿದ್ದಾರೆ. ವೈದ್ಯರು ಎಲ್ಲಾ ರೀತಿಯಾದಂತ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಹಲ್ಲೆ ಆಗಿದೆ ಅನ್ನೋದು ವಿಚಾರ ಸುಳ್ಳು. ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತು, ಅದಕ್ಕೆ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ರೆಸ್ಟ್ ಪಡಿತಿದ್ದಾರೆ. ಅವರ ಮೇಲೆ ಯಾರೂ ಹಲ್ಲೆ ಮಾಡಿಲ್ಲ, ರಿಸಲ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆ ಆಗಿಲ್ಲ ಅನ್ನೋದು ಈಗ DK ಸುರೇಶ್ ಅವರ ಮಾತು. ಅಪೋಲೋ ಆಸ್ಪತ್ರೆಯ ಬಳಿ DK ಸುರೇಶ್ ಅವರು ಹೇಳೋ ಪ್ರಕಾರ ಆನಂದ್ ಸಿಂಗ್ ಅವರು ಆರೋಗ್ಯವಾಗಿದ್ದಾರೆ, ಸದ್ಯಕ್ಕೆ ಮಲಗಿದ್ದಾರೆ, ರೆಸ್ಟ್ ಪಡ್ಕೊಳ್ತಾ ಇದ್ದಾರೆ. ಅವ್ರ ಮೇಲೆ ಯಾರೂ ಕೂಡ ಹಲ್ಲೆಯನ್ನ ನಡೆಸಿಲ್ಲ. ನನಗೆ ನೋಡಿದಾಗ ಆತ ಅನ್ಸಿಲ್ಲಪ್ಪ ಯಾರು ಹೊಡೆದಂಗೆ. ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ, ಬಂದಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ, ಚಿಕಿತ್ಸೆನ ಪಡಿತಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಏನೂ ಕೂಡ ನಿಜ ಅಲ್ಲ, ಯಾರೂ ಹಲ್ಲೆ ಮಾಡಿಲ್ಲ, ಕಂಪ್ಲಿ ಗಣೇಶ್ ಹೊಡೆದಿಲ್ಲ, ಏನು ಆಗಿಲ್ಲ ಅಂತ DK ಸುರೇಶ್ ಅವರ ತಮ್ಮ ಎಂದಿನ ಶೈಲಿಯಲ್ಲಿ ಆ ಒಂದು ಮಾತುಗಳನ್ನು ಹೇಳಿದ್ರು. ಅವರ ಮೇಲೆ ಯಾವುದೇ ಹಲ್ಲೆ ಆಗಿಲ್ಲ ಅಂತ. ಇನ್ನು ಯಾರನ್ನೂ ಕೂಡ ಒಳಗಡೆ ಬಿಡ್ತಿಲ್ಲ ಅಂದ್ರು ರಾಜು ಗೌಡ. ನೋಡ್ಕೊಂಡು ಬಂದೆ, ನಿದ್ದೆ ಮಾಡ್ತಿದ್ದಾರೆ ಅಂದ್ರು DK ಸುರೇಶ್. ಹಾಗಾದ್ರೆ ಆಸ್ಪತ್ರೆಯಲ್ಲಿ ನಿಜವಾಗ್ಲೂ ಏನಾಗ್ತಿದೆ? ಒಬ್ರಿಗೆ ಅವಕಾಶ, ಇನ್ನೊಬ್ರಿಗೆ ಅವಕಾಶ ಇಲ್ವಾ? ಹಾಗಾದ್ರೆ ಯಾರನ್ನೂ ಕೂಡ ಒಳಗೆ ಬಿಡ್ತಾನೆ ಇಲ್ಲ, 6ನೇ ಮಾಡಿಗೆ ಯಾರನ್ನೂ ಕೂಡ ಅಲೋ ಮಾಡ್ತಿಲ್ಲ ಅಂತ ರಾಜು ಗೌಡ ಹೇಳ್ತಾರೆ. ಇನ್ನೊಂದು ಕಡೆ ಸಂಸದ DK ಸುರೇಶ್ ಅವ್ರು ಹೇಳೋ ಪ್ರಕಾರ ನಾನು ನೋಡ್ಕೊಂಡು ಅರ್ಧ ಗಂಟೆ ಅಲ್ಲೇ ಕೂತಿದೆ, ಚೆನ್ನಾಗಿ ಗೊರಕೆ ಹೊಡೆದ್ರು, ಇದೆಲ್ಲವನ್ನೂ ಕೂಡ ಅವ್ರು ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆ ರಾಜು ಗೌಡ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಬಿಜೆಪಿಗೆ ಏನಾದ್ರೂ ಅಲ್ಲಿ ಬ್ಯಾನ್ ಮಾಡಿದಾರ? ಪರ್ಮಿಷನ್ ಇಲ್ವಾ? ಅದೇ ರೀತಿಯಾಗಿ ಕಾಂಗ್ರೆಸ್ನವ್ರಿಗೆ ಎಂಟ್ರಿಯನ್ನ ಕೊಡ್ಲಾಗುತ್ತಾ? ನೋಡ್ಕೊಂಡು ಬಂದ ಮೇಲೆ ನಿದ್ರೆ ಮಾಡ್ತಿದ್ದಾರೆ, ಆರಾಮಾಗಿದ್ದಾರೆ, ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಿದೆ ಅಂತ DK ಸುರೇಶ್ ಹೇಳ್ತಾರೆ. ಆದ್ರೆ ರಾಜು ಗೌಡ್ರು ಅವರ ಆಪ್ತರು, ಗೆಳೆಯರು ಅಂತ ಕೂಡ ಹೇಳ್ತಾರೆ. ಆದ್ರೆ ಅವ್ರಿಗೆ ಮಾತ್ರ ಅವಕಾಶ ಇಲ್ಲ ಅಂತ ಅಂದ್ರೆ ಯಾವ ರೀತಿಯಾದಂತ ಒಂದು ಡಬಲ್ ಸ್ಟ್ಯಾಂಡರ್ಡ್ ಇದು ಅಂತ